ಅವನು ಹಾಕ್ಸ್ಕೊಂತಾನೆ. ಮಗ ಹೋಗಿದ ತಕ್ಷಣ ಯಾಕೆ ನಿಮ್ಮ ಬಿಹೇವಿಯರ್ಸ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ? ಯಾಕೆ ಚೇಂಜ್? ಹೌದು, ನೋವಿರುತ್ತೆ, ನಮಗೂ ನೋವಿರುತ್ತೆ, ನಿಮ್ಗೂ ತುಂಬಾ ಹರ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ನನ್ಗೆ ಈ ಸಲ ಮಾತ್ರ ತುಂಬಾ ಹರ್ಟ್ ಆಯ್ತು, ಬೇಜಾರಾಗೋಯ್ತು ನನ್ಗೆ. ನಾನು ಎಷ್ಟು ಲವ್ ರೂಪ ತುಂಬಾ ಇವು ಸೊಸೆನ ಮಗಳಾಗಿ ನೋಡ್ಕೊಂಡು ಮಗ ಹೋದ್ಮೇಲೆ ತುಂಬಾ ಏನಂತಾರೆ, ನಮ್ಮನೇಲೇ ಇರೋ ನಮ್ಮ ಯಾಂಶ್ ಅಕ್ಕ ತಮ್ಮ ನೋಡಿ ಏನೇನ್ ತರಲೆ ಮಾಡ್ತವ್ರೆ. ಅದು ಸೋಲ್ಸ್ ಜೊತೆ ಹೆಂಗೆ ಕನೆಕ್ಟ್ ಮಾಡೋದು? ನೀವು ನೋಡಿ, ಇದರ ಒಂಥರ ಈ ಸೆಪ್ಟೆಂಬರ್ಗೆ ಅವ್ರು ಹೋಗಿ 3 years ಆಗ್ತಾ ಬರ್ತಾ ಇದೆ. ಅವರು ನನ್ನ ಮಕ್ಕಳು ದೊಡ್ಡೋರಾಗೋವರೆಗೂ ನನ್ನನ್ನ ಜೀವಂತ ಉಳಿಸ್ಬಿಟ್ರೆ ಸಾಕಾಗ್ಬಿಟ್ಟೈತೆ ಅಂತ ಅನ್ನಿಸ್ಬಿಟ್ಟೆ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ, ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ಪೆಷಲ್ ನಮ್ಮನೇಲಿ ನಾನ್ ವೆಜ್. ಸೊ ಏನಪ್ಪಾ ಮಾಡ್ತಾ ಇದ್ದೀನಿ ಅಂದ್ರೆ ಬಿರಿಯಾನಿ, ಎಲ್ರು ಫೇವ್ರೆಟ್ ಬಿರಿಯಾನಿ. ಇನ್ನೊಂದು ವಿಷಯ ಗೊತ್ತಾ, ನಮ್ಮನೇಲಿ ನಮ್ಮ ಅತ್ತೆ ಅಂತೂ ನಾನ್ ವೆಜ್ ಮುಟ್ಟಲ್ಲ. ಅದು ನನ್ನ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ನೀವು ನೋಡ್ತಾ ಇದ್ರೆ ಎಲ್ರಿಗೂ ಗೊತ್ತಿರುತ್ತೆ ಯಾಕೆ ಏನು ಅಂತ. ಆದ್ರೂ ಹೇಳ್ತೀನಿ ಕೇಳಿ, ನನ್ನ ಹಸ್ಬೆಂಡ್ ಹೊಟ್ಟೆಲ್ ಇದ್ದಾಗಿಂದ ಅವರು ನಾನ್ ವೆಜ್ ತಿನ್ನೋದ್ ಬಿಟ್ಟಿದ್ದಂತೆ. ಇಲ್ಲಿವರೆಗೂ ಅವ್ರು ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮುಟ್ಟೋದೇ ಇಲ್ಲ. ಜಸ್ಟ್ ಮೊಟ್ಟೆ ತಿಂತಾರೆ, ಅಷ್ಟು ಬಿಟ್ರೆ ಇನ್ನೇನು ತಿನ್ನಲ್ಲ ಅವರು. ಚಿಕನ್, ಮಟನ್, ಫಿಶ್ ಏನಂದ್ರೆ ಏನು ತಿನ್ನಲ್ಲ. ಸೊ ಅವ್ರು ತಿನ್ನಲ್ಲ ನಮ್ಮ ಮನೇಲಿ. ಅಂಡ್ ಇನ್ನ ನಮ್ಮ ಮಾವ ಅಂತೂ 1-2 ಪೀಸ್ ತಿಂತಾರೆ ಅಷ್ಟೇ. ಅದು ಏನಪ್ಪಾ ಅಂದ್ರೆ ನಮ್ಮ ಅತ್ತೆ ಹೇಳಿದ್ದು, ನಾವು ಯಾವಾಗ ಹೋಗಿ 1 ತಿಂಗಳಾಯ್ತು, ಅವಾಗ ಮಾಡಿದಿದಂತೆ ನಾವಿದ್ದಾಗ ಇವತ್ತೇ ಅಂತೆ ತಂದಿದ್ದು ಚಿಕನ್ ಮಾಡೋದಿಕ್ಕೆ ಅಂತ ಹೇಳಿ. ಸೊ ಮನೇಲಿ ಯಾರು ತಿನ್ನೋರು ಇರಲ್ಲ, ನಾವು ಬಂದ್ರೆ ಅಷ್ಟೇನೆ. ಹಂಗಾಗಿ ಇವತ್ತು ಬಿರಿಯಾನಿ ಬೇಕು ಅಂತ ಅಂದ್ರು ಮಕ್ಕಳು. ಆಬ್ವಿಯಸ್ ಆಗಿ ನಾನು ಅಮ್ಮನ ಮನೇಲಿ ಇದ್ದಾಗ ಒಂದು ಮಿನಿಮಮ್ ಅಂದ್ರೆ 2 ಸಲಿನಾರು ಮಾಡೇ ಮಾಡ್ತೀನಿ ಬಿರಿಯಾನಿನ. ಇವತ್ತು ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಖಾರ ಅಷ್ಟು ಇಷ್ಟಪಡಲ್ಲ ಅವಳು, ನನ್ನ ಮಗ ನಮ್ಮ ಯಜಮಾನ್ರ ತರ. ಸೊ ಅವನು ಸ್ವಲ್ಪ ಖಾರ ಇಷ್ಟಪಡ್ತಾನೆ. ಹಂಗಾಗಿ ಸ್ವಲ್ಪ ರುಬ್ಕೊಂಡೆ ಎಲ್ಲಾನು ಏನೇನ್ ಹಾಕ್ತೆ ಅಂತ ನೀವು ಕೂಡ ನೋಡಿದ್ರಿ. ಸ್ವಲ್ಪ ಮಸಾಲೆ ಅದನ್ನ ಫಸ್ಟಿಗೆ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ. ಅಂಡ್ ಚಿಕನ್ಗೂ ಸ್ವಲ್ಪ ಖಾರ ಉಪ್ಪು ಎಲ್ಲ ಹಿಡಿಬೇಕಲ್ವಾ, ಹಂಗಾಗಿ ಇವಾಗ ಇದು ಪೇಸ್ಟ್ ಹಾಕ್ತಾ ಇದೀನಿ. ಎಷ್ಟು ಬೇಕೋ ಅಷ್ಟೇನೆ ಮೆಣಸಿನ್ಕಾಯಿ ಹಾಕೊಂತೀನಿ ನಾನು, ಜಾಸ್ತಿ ಹಾಕೋದಕ್ಕೆ ಹೋಗಲ್ಲ. ಬಿಕಾಸ್ ಇಷ್ಟೆಲ್ಲಾ ಮಾಡಿ ನನ್ನ ಮಕ್ಳು ತಿಂದಿಲ್ಲ ಅಂದ್ರೆ ನನ್ಗೆ ಬೇಜಾರಾಗ್ಬಿಡುತ್ತೆ. ಇನ್ ತಿರ್ಗಾ ಆಲ್ಟ್ರೇಷನ್ ಮಾಡಕ್ ಆಗಲ್ಲ. ಎಲ್ರು ಮನೇಲೂ ಹಿಂಗೆ ಇರುತ್ತೆ, ಫಸ್ಟ್ ಮಕ್ಳು ತಿನ್ಲಿ ಅಂತಾನೆ ಮಾಡ್ತೀವಿ ನಾವು, ಅದಾದ್ಮೇಲೆ ನಾವು ತಿನ್ನೋವಂಥದ್ದು. ನೋಡಿ ಸ್ವಲ್ಪ ಇದು ಹೆಂಗಾಗಿತ್ತು ಅಂತಂದ್ರೆ ವೈಟ್ ಬಿರಿಯಾನಿ ತರ ಆಗಿತ್ತು. ಜಾಸ್ತಿ ನಾನು ಅರ್ಶಿನ ಆ ತರ ಏನೂ ಹಾಕಿರ್ಲಿಲ್ಲ. ಸ್ವಲ್ಪ ಈ ಮೆಂತ್ಯ ಸೊಪ್ಪು ಕೂಡ ಇತ್ತು ಅಂತ ಹೇಳಿ ಅದನ್ನು ಕೂಡ ಹಾಕೊಂಡೆ. ಫ್ಲೇವರು ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನನ್ಗೆ ಈ ದಮ್ ಕಟ್ಟಿ ಎಲ್ಲ ಮಾಡ್ತಾರಲ್ಲ, ಅದು ಸಿಕ್ಕಾಪಟ್ಟೆ ಫೇವ್ರೆಟ್. ಇವಾಗ ನಾನು ಮನೆಗೆ ಹೋಗ್ಬೇಕು ಆಕ್ಚುಲಿ. ಏನಕ್ಕಪ್ಪ ಅಂತಂದ್ರೆ ಸ್ಯಾರಿದು ಆರ್ಡರ್ಸು ಸಿಕ್ಕಾಪಟ್ಟೆ ಕೊಡೋದಿತ್ತು. ಇಲ್ಲಿ ಯಲಹಂಕದಲ್ಲಿ ಹಾಕ್ತೀನಿ ಅಂತಂದ್ರೆ ಪಾರ್ಸಲ್ ಚಾರ್ಜಸ್ಸು ತುಂಬಾ ಜಾಸ್ತಿ. ನಾನು ಚಾರ್ಜ್ ಮಾಡೋದೇ ಜಸ್ಟ್ 62 ರುಪೀಸು. ನಾನು ಇಲ್ಲಿ ಅಮ್ಮನ ಮನೆ ಹತ್ರ ಹಾಕ್ತೀನಲ್ಲ ಅಲ್ಲಿ, ಅದಕ್ಕೂ ಮೇಲೆ ನಾನು ಜಾಸ್ತಿ ಇಸ್ಕೊಳಕ್ ಇಷ್ಟಪಡಲ್ಲ. ಅಂಡ್ ಜಾಸ್ತಿ ಏನಾರು ಆಯ್ತು ಅಂತ ಅಂದ್ರೂ ನಾನು ಮೆಸೇಜ್ ಹಂಗೆ ಕಳಿಸ್ಬಿಡ್ತೀನಿ, ಇಷ್ಟ ಆಗಿದೆ ನೋಡಿ ಅಂತ ಅಂದ್ಬಿಟ್ಟು. ಅದು ಏನ್ ಕೊಟ್ಟಿರ್ತಾರೆ ನನ್ಗೆ ಒಂದು ಕಾಪಿ, ಅದನ್ನು ಕೂಡ ಕಳಿಸ್ಬಿಡ್ತೀನಿ. ಅಡ್ಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ಹಂಗೆ ಕೈ ಸುಟ್ಕೊಂಡೆ ನಾನು. ತುಂಬಾ ದಿನಗಳಾಗಿತ್ತು. ಇಲ್ಲಿ ನಾನು 1 ತಿಂಗಳಾಗಿತ್ತಲ್ಲ ಬಂದು ಅಡುಗೆ ಎಲ್ಲ ಮಾಡಿ. ಯೂಶಲಿ ನಮ್ಮ ಅತ್ತೆನೆ ಮಾಡ್ತಾರೆ. ಇವಾಗ ಹೆಂಗಾಗ್ಬಿಟ್ಟಿದೆ ಮನೇಲಿ ಅಂತಂದ್ರೆ, ನಮ್ಮ ಅತ್ತೆ ಇವಾಗ ಫುಲ್ ಡಯಟ್, ಅವ್ರಿಗೂ ಕೂಡ ಹುಷಾರಿರ್ಲಿಲ್ಲ. ಸೊ ಹಂಗಾಗಿ ಜಾಸ್ತಿ ರೈಸ್ ಐಟಮ್ಸ್ ಎಲ್ಲ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಏನಿದ್ರು ಮುದ್ದೆ, ಚಪಾತಿ, ಇದು ರೊಟ್ಟಿ, ಈ ತರ ಐಟಮ್ಸ್ ಇವಾಗ ಫೈನಲಿ ಕುದೀತಾ ಇದೆ. ಇನ್ನೊಂದ್ ಕಡೆ ನಾನು ಗ್ರೇವಿ ಅಥವಾ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲಾನು ರೆಡಿ ಮಾಡಿದ್ದೆ. ಏನಕ್ಕೆ ಬಂದಿರೋದು ನೀನು? ಏನದು ಐಸ್ ಕ್ರೀಮ್ ಅನ್ಕೊಂಡಿದ್ಯಾ? ಇಲ್ಲ ಶುಂಠಿ ಕಣಲೇ, ಎದಳ ಮೇಲೆ ಎದಳು. ಏನಪ್ಪ ಬಿಯಾಯಿ ಅಂತೆ. ನಡಿ ನಡಿ,
ಇವಾಗ ನೀನು ಕುಕ್ಕರ್ ಹತ್ರ ಎಲ್ಲ ಬರಬಾರ್ದು ನೋಡಿ. 10 ಗಂಟೆ ಹೊತ್ತಿಗೆ ಬಿರಿಯಾನಿ ರೆಡಿ. ಅದು ವೈಟ್ ಬಿರಿಯಾನಿ. ಜಾಸ್ತಿ ಏನ್ ನಾನು ಮಸಾಲೆ ಮತ್ತೇನು ಕಲರ್ ಹಾಕಿರ್ಲಿಲ್ವಲ್ಲ. ಇವಾಗ ಒಂದ್ ಕಡೆ ಸಾಂಬಾರ್ಗೂ ಇಟ್ಕೊಬಿಟ್ಟಿದೀನಿ. ಎಲ್ಲ 10-10:30 ಅಷ್ಟರಲ್ಲಿ ರೆಡಿ ಆಗೋಯ್ತು. ಮಸಾಲೆ ಎಲ್ಲ ರುಬ್ಕೊಂಡು, ನನಗೆ ಈ ನಾಟಿ ಕೋಳಿ ಇಷ್ಟ ಇದಕ್ಕಿಂತ. ಇವಾಗ ಸ್ವಲ್ಪ ಕೆಲಸ ಇತ್ತು ನನಗೆ. ಸ್ಯಾರಿ ಎಲ್ಲ ಇಲ್ಲಿಂದನೇ ಪ್ಯಾಕ್ ಮಾಡಿಕೊಂಡು ತಗೊಂಡು ಹೋಗೋಣ ಅಂತ ಅನ್ಕೊಂಡು ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ನನ್ಗೆ ಹಾಕೋದಕ್ಕಾಗುತ್ತೆ, ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ. ಟೈಮ್ ಇದ್ದಾಗೆಲ್ಲ ಈ ಥರ ಕೆಲಸ ಮಾಡ್ಕೋತಾ ಇರ್ತೀನಿ. ಏನು ಮಾಡ್ತಾ ಇದೆಯಮ್ಮ? ಏ ಬಾಮ್ಮ ಪಾಚಿನಿ ನಡೀರಿ, ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಬರ್ಕೋಗೋಣ. ಬರ್ಲಿರ ಅಜ್ಜಿ ಬರ್ಲಿ ನೋಡ, ಬರೀ ಇಂಥ ತೀಟೆಗಳೇ. ಗುಂಡ ಇಳಿಯೋ. ಏಯ್ ರಿಯಾಂಶ್, ಅಕ್ಕ ತಮ್ಮ ನೋಡಿ ಏನೇನು ತರಲೆ ಮಾಡ್ತವ್ರೆ. ರಿಯಾಂಶ್ ನೀನೇ ಚಿನ್ನಿ ಎಲ್ಲ ತೋರಿಸ್ಕೊಡೋದು ಅವನಿಗೆ ನೋಡ. ಅವನು ಹಾಕ್ಸ್ಕೊಂತಾನೆ. ನಾನಪ್ಪ ಅಷ್ಟೇ ಜಾಣ ಅಷ್ಟೇ. ಬಾ ಚಿನ್ನಿ. ಹಂಗೆ ಅಂದ್ರು. ಹಾಂ, ಇಷ್ಟಕ್ಕೆ ಏನು ಬರೋಲ್ಲ ಅಂತ ಹೇಳ್ತಾ ಇದ್ಲು. ಏಯ್ ಗುಂಡ ಗುಂಡ ಇದು ಹಾಕ್ಸ್ಕೊಳ್ಳೋ ಕೈಗೆ. ತೋರಿಸಿ, ಇಲ್ಲಿ ತೋರಿಸಿ. ಹಾಕ್ಸ್ಕೊಂಡಿದ್ಯಾ? ತೋರ್ಸೋ. ತೋರ್ಸೋ, ತೋರ್ಸು ಗುಂಡ. ತೋರ್ಸಲ್ಲ. ಹಾಂ, ಎದೋಳ ಮೇಲೆ. ಹಾಂ, ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡು ಬಂದ್ವಿ ಫೈನಲಿ. ಸಡನ್ನಾಗಿ ಸ್ವಲ್ಪ ಸ್ಯಾರಿ ಸಾರ್ಟ್ ಔಟ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಅದು ಒಂದು 2-3 ಅವರ್ ಕೆಲಸ ಇದೆ, ಮುಗಿಸ್ಕೊಂಡು ಬಂದು ಆಮೇಲೆ ಅಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ ನೋಡಿ ಬಸ್ಸಲ್ಲಿ. ಆ ಕೆಲಸನ ಅವಾಗ ಮುಗಿಸ್ಬಿಟ್ರೆ ನಂಗೆ ಸಮಾಧಾನ. ಅವತ್ತಿಂದ ಅವತ್ತೇ ಮುಗಿಬೇಕು, ಇಲ್ಲ ಅಂದರೆ ನನಗೆ ಏನೋ ಒಂಥರ ಆಗ್ತಾ ಇರುತ್ತೆ. ಸೊ ಇಲ್ಲಿದ್ರಲ್ಲ ಮಕ್ಕಳು, ಆರಾಮಾಗಿರ್ಲಿ 1-2-3 ಅವರು ಅಂತ ಹೇಳಿ ನಾನು ಹೊರಟೆ. ನಾವು ನಿನ್ನೆ ನೈಟು ಮನೆಗೆ ಬಂದು ಒಂದು 8-8:30 ಆಗಿತ್ತು. ಬಿಕಾಸ್ ನಂಗೆ ಸ್ವಲ್ಪ ಬೇರೆ ಕೆಲಸ ಇತ್ತು. ಮನೆಗೆ ಬರೋಷ್ಟರಲ್ಲಿ 5 ಗಂಟೆ ಆಗಿತ್ತು. ಅಲ್ಲಿಂದ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮಕ್ಳನ್ನ ಹೊರಡಿಸ್ಕೊಂಡು ಕರ್ಕೊಂಬರೋ ಅಷ್ಟೊತ್ತಾಯ್ತು. ಇನ್ನಿಲ್ಲಿ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ವಿಡಿಯೋ ಸ್ಟಾಪ್ ಮಾಡ್ಬಿಟ್ಟಿದ್ದೆ. ಸೊ ಇವಾಗ ಕಂಟಿನ್ಯೂ ಮಾಡೋಣ ಅಂತ ಹೇಳಿ. ಏನಪ್ಪಾ ಅಂತಂದ್ರೆ, ಈ ಸಲ ಹೋದಾಗ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಯಾಕೆ ಅಂತಂದ್ರೆ, ಹಿಂಗೆ ನನ್ನ ಫ್ರೆಂಡು ನಾನು ಮಾತಾಡ್ತಾ ಇದ್ವಿ. ಹಿಂಗೆ ಅವಳಿಗೂ ಕೂಡ ಮದ್ವೆ ಆಗಿ 2 ಮಗು ಇದೆ. ಏನೇ ಇದ್ರು ಗಂಡನ ಮನೆನೇ ಅಲ್ವಾ, ಹೆಣ್ಮಕ್ಳಿಗೆ ಸಾಯೋವರೆಗೂ ಅದೇ ಅಲ್ವಾ ಶಾಶ್ವತ ಅಂತ ಹಿಂಗೆ ಮಾತಾಡ್ತಿದ್ವಿ. ಅದೇ ಟೈಮ್ಗೆ ನನಗೂ ಅದೇ ವಿಷಯಕ್ಕೆ ಬೇಜಾರಾಗಿತ್ತು. ಇದೇನಪ್ಪ ನನ್ನ ಹಣೆ ಬರ, ಎಲ್ಲ ಚೆನ್ನಾಗಿದ್ದಿದ್ರೆ ನಾನ್ ಯಾಕೆ ಅಲ್ಗೂ ಇಲ್ಗೂ ಓಡಾಡ್ತಿದ್ದೆ. ಇಲ್ಲಿ ನಮ್ಮಮ್ಮ ನಮ್ಮ ಅಪ್ಪನ್ ನೋಡ್ಕೊಂಡಿರ್ಬೋದಾಯ್ತು. ನಾನು ಅಲ್ಲಿ ನನ್ ಗಂಡನ ಮನೇಲಿ ನನ್ ಗಂಡನ ಜೊತೆ ಆರಾಮಾಗಿರ್ಬೋದಾಯ್ತು. 2 ಮಕ್ಳನ್ ಕಟ್ಕೊಂಡು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ತರ ಓಡಾಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನನ್ಗೆ. ಅಂದ್ರೆ ಏನ್ ಬೇಜಾರು ಅಂತ ಅಲ್ಲ, ಬಟ್ ಬೇಜಾರು ನನ್ಗೆ. ಯಾಕೆ ಅಂತಂದ್ರೆ ನೆಮ್ಮದಿ ಇಲ್ಲ. ನೆಮ್ಮದಿ ಮೀನ್ಸ್ ನನ್ಗೆ ಜಾಸ್ತಿ ನಮ್ಮನೇಲಿ ಇರಕ್ಕೆ ಇಷ್ಟ, ಯಲಂಕದ ಮನೇಲೆ ಇರಕ್ ಇಷ್ಟ ನನ್ಗೆ. ಅವ್ರು ಇದ್ದಿದ್ರಂತೂ ಇನ್ನೂ ಚೆನ್ನಾಗಿರ್ತಿದ್ದೆ ನಾನು, ಅದೇನ್ ಹೇಳೋದೇ ಬೇಡ. ಅಂದ್ರೆ ಮೀನ್ಸ್ ಇವಾಗ ಮದ್ವೆ ಅಂತ ಆದ್ಮೇಲೆ ಎಷ್ಟೇ ಕಷ್ಟ ಸುಖ ಏನೇ ಬಂದ್ರುನು ಅದೊಂದು ಗಂಡನ ಮನೇಲಿ ಇದ್ರೇನೆ ಒಂಥರ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇದೇ ಸಂದರ್ಭಕ್ಕೆ ಇನ್ನೊಂದ್ ಹೇಳ್ತೀನಿ ನೋಡಿ. ಗಂಡ ಇರೋವರೆಗೂ ಅಷ್ಟೇನೆ ಗಂಡನ ಮನೆ. ಗಂಡ ಹೋಗಿದ್ ಆ ನೆಕ್ಸ್ಟ್ ಸೆಕೆಂಡನೆ ಗಂಡನ ಮನೆಯವ್ರಿಗೆಲ್ಲ ನಾನು ಈ ತರ ಹೇಳ್ತಾ ಇದೀನಿ ಅಂತ ಅನ್ಕೋಬೇಡಿ. ನನ್ನ ಎಕ್ಸ್ಪೀರಿಯನ್ಸ್ ಇದು. ಏನಪ್ಪಾ, ನನ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಗೈಸ್ ನನ್ ಮಗ ಬತ್ತಾನೆ ನೆಟ್ಟಾಕು ಅಂತಾನೆ. ಏನ್ ಬೇಕಪ್ಪ,
ಗೊಂಬೆ ಹಾಕಿಸ್ಕೊಂಡು ಕುತ್ಕೊಂತಾನೆ ಸುಮ್ನೆ. ಸೊ ಏನಕ್ ಹೇಳಕ್ ಹೊರಟಿದ್ದೀನಪ್ಪಾ ಅಂತಂದ್ರೆ, ದ ಮೂಮೆಂಟ್ ವಿ ಲಾಸ್ಟ್ ಅವರ್ ಹಸ್ಬೆಂಡ್ಸ್, ಅವ್ರಿಗೆಲ್ಲ ಏನ್ ಥಿಂಕ್ ಬಂದ್ಬಿಡುತ್ತೆ ಅಂತಂದ್ರೆ, ಏನಪ್ಪಾ ನಮ್ಮ ಸೊಸೆ ಜೀವನ ಮುಂದೆ ಏನು, ಇವಳು ಒಂದ್ ಹೆಣ್ಮಗು ನಮ್ ಮನೆಗ್ ಬಂದಿದ್ದಾಳೆ ಅಂತೆಲ್ಲ ಥಿಂಕ್ ಮಾಡಲ್ಲ. ಥಿಂಕ್ ಮಾಡೋದ್ ಯಾರು, ಅಯ್ಯೋ ನನ್ ಮಗಳು ಜೀವನ ಹಿಂಗ್ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮ ಥಿಂಕ್ ಮಾಡ್ತಾರೆ ಹೊರ್ತು, ಮುಂದೆ ಏನಪ್ಪ ಎತ್ತಪ್ಪ ಹೆಂಗೆ ಅಂತ ಥಿಂಕ್ ಮಾಡ್ತಾರೆ ಹೊರ್ತು, ಅವ್ರಗಳಿಗೆಲ್ಲ ಏನ್ ಚಿಂತೆ ಇರುತ್ತೆ ಅಂತಂದ್ರೆ, ಫಸ್ಟ್ ಥಾಟ್ ಅವ್ರಿಗೆ ಏನು ಬಂದ್ಬಿಡುತ್ತೆ ಅಂತಂದ್ರೆ, ಅಯ್ಯೋ ನನ್ ಮಗನೇ ಹೋದ, ಇವಳು ಯಾವಳು ಅಂತ ಮಾಡ್ತಾರೆ. ಆಮೇಲೆ ಅಯ್ಯೋ ಆಸ್ತಿ ಎಲ್ಲ, ನೆಕ್ಸ್ಟ್ ಏನಪ್ಪ ಏನು ಅಂತ ಫಸ್ಟ್ ಆಸ್ತಿ ಬಗ್ಗೆ ಚಿಂತೆ ಮಾಡ್ತಾರೆ. ಅದನ್ ಬಿಟ್ಬಿಟ್ಟು ಸೊಸೆ ಮಕ್ಳೇನಾರ ಮೊಮ್ಮಕ್ಳೇನಾರ ಇದ್ಬಿಡ್ತು ಅಂತಂದ್ರೆ ಅದವ್ರ ಲೆಕ್ಕಕ್ಕೆ ಇಲ್ಲ. ಎಲ್ಲೋ ಅಪರೂಪ ಗೈಸ್, ಎಲ್ಲೋ ಅಪರೂಪ ತುಂಬಾ ಇವು ಸೊಸೆನ ಮಗಳಾಗಿ ನೋಡ್ಕೊಂಡು ಮಗ ಹೋದ್ಮೇಲೆ ತುಂಬಾ ಏನಂತಾರೆ, ನಮ್ಮನೇಲೇ ಇರು, ನಮ್ ಮಗಳಾಗಿರು ಅಂತೆಲ್ಲ ತುಂಬಾ ಅಪರೂಪ. ಆ ತರ ಎಲ್ಲ ಜನ ಥಿಂಕ್ ಮಾಡೋದು ಜಾಸ್ತಿ. ಆಲ್ಮೋಸ್ಟ್ 99.99% ಜನ ತುಂಬಾ ನೆಗ್ಲಿಜೆನ್ಸ್ ಮಾಡ್ತಾರೆ ಸೊಸೆ ಮೊಮ್ಮಕ್ಳು ಮಗ ಹೋದ್ಮೇಲೆ. ಏನ್ ನಿಮ್ಗಳಿಗೆ ಏನ್ ನಾನ್ ಹೇಳ್ಬೇಕಾಗಿಲ್ಲ, ಆತರ ಥಿಂಕ್ ಮಾಡ್ತಾರೆ. ಬಟ್ ನಾನ್ ಏನ್ ಹೇಳ್ತೀನಿ ಅಂತಂದ್ರೆ, ಮಗ ಹೋಗಿದ ತಕ್ಷಣ ಯಾಕೆ ನಿಮ್ಮ ಬಿಹೇವಿಯರ್ಸ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ? ಯಾಕೆ ಚೇಂಜ್? ಹೌದು ನೋವಿರುತ್ತೆ, ನಮಗೂ ನೋವಿರುತ್ತೆ, ನಿಮ್ಗೂ ನೋವಿರುತ್ತೆ. ಬರೀ ದುಡ್ಡಿಂದ ಆಸ್ತಿಯಿಂದ ಅಳೆದ್ ಬಿಡ್ತಾರೆ. ಎಷ್ಟು ಕೊಡ್ಬೇಕಾಗುತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಫೈನ್. ಅದಾದ್ಮೇಲೆ ಏನು ಅಂತಂದ್ರೆ, ಯಾರು ನಮ್ಮನೇಲೆ ಇರಿ ಅಂತಾನೆ ಹೇಳಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅತ್ತೆ ಮಾವ ಆಗಿರ್ಬೋದು, ಸೈಡ್ ಆಕ್ಟರ್ಸ್ ಗಳೆಲ್ಲ ಬಿಟ್ಬಿಡಿ ನೀವು. ಮೇನ್ ಬೇಕಾಗಿರೋದೇನು, ಅತ್ತೆ ಮಾವ ಏನಾರ ಬದುಕಿದ್ರೆ ಅತ್ತೆ ಮಾವ, ಓಕೆ. ಸೈಡ್ ಆಕ್ಟರ್ಸ್ ಗಳಿಗೆಲ್ಲ ನಾವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಸೊ ಆತರ ಏನಕ್ ಥಿಂಕ್ ಮಾಡ್ತಾರೆ? ತುಂಬಾ ಜನ ನನಗ್ ಮೆಸೇಜ್ ಮಾಡ್ತಾರಲ್ಲ, ನಂಗೂ ತುಂಬಾ ಹರ್ಟ್ ಆಗುತ್ತೆ ಅವ್ರು ಮಾತಾಡ್ತಾ ಇದ್ರೆ. ಹಂಗ್ ಟ್ರೀಟ್ ಮಾಡ್ತಾರೆ, ಹಿಂಗ್ ಟ್ರೀಟ್ ಮಾಡ್ತಾರೆ, ನಿಮ್ ಮನೆ ಬಿಟ್ಟು ಹೋಗು ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಸೊ ಸೊಸೈಟಿರ್ ಕರೆಕ್ಟ್ ಆಗೇ ಇರ್ತಾರೆ. ಮಗ ಹೋಗಿದ ತಕ್ಷಣ ಚೇಂಜ್ ಗಳಾಗದ್ ನೀವುಗಳು ನಮ್ಮನೇಲೇ ಇರು, ನಮ್ಮನೇನೆ ಅಂತಾನೆ ನೀವು ಭಾವಿಸ್ಕೊಂಡು ಅವ್ರನ್ನೂ ಇದ್ರೆ ಅವರು ಚೆನ್ನಾಗಿರ್ತಾರೆ ಆಕ್ಚುಲಿ. ಅದನ್ ಬಿಟ್ಬಿಟ್ಟು ಏನೋ ಸುಮ್ನೆ ಗಾಸಿಪ್ ಮಾಡ್ಕೊಂಡು, ಹಿಂದೆಗಡೆ ಮಸ್ಲತ್ ಮಾಡ್ಕೊಂಡು ಹಿಂಗೆಲ್ಲ ಏನೋ ಮಾಡ್ತಾರೆ ಗೈಸ್. ಸೊ ನನ್ಗೇನಕ್ಕಪ್ಪ ಬೇಜಾರಾಗಿದ್ದು ಅಂತಂದ್ರೆ, ಯಾವ ಜನ್ಮದ್ ಕರ್ಮನೋ ಏನೋ, ನಮ್ಗೆ ಯಾಕಪ್ಪ ಈ ತರ ಅಂತ ಅನ್ಸುತ್ತೆ. ಎಲ್ಲ ದೇವ್ರು ಎಲ್ಲಾ ಕೊಟ್ಬಿಟ್ಟ, ಎಲ್ಲಾ ಕೊಟ್ಟ ದೇವ್ರು, ಬಟ್ ಬೇಕಾಗಿರೋದ್ನೇ ಕಿತ್ಕೊಂಡ್ಬಿಟ್ಟ ಅಂತ ಅನ್ಸುತ್ತೆ. ತುಂಬಾ ಫೀಲ್ ಆಗೋಯ್ತು ನನ್ಗೆ. ನನ್ ಗಂಡ ಇರ್ಲೇ ಬೇಕಿತ್ತು ಅಂತ ಅನ್ನಿಸ್ತು. ಬಿಕಾಸ್ ಏನಕ್ಕಪ್ಪ ಅಂತಂದ್ರೆ, ಅವ್ರು ಹೋಗಿದ್ ಹಿಂದೆ ಎಷ್ಟೆಲ್ಲಾ ಬದಲಾವಣೆ ಆಗೋಯ್ತು ಅಂತಂದ್ರೆ ಜೀವನದಲ್ಲಿ. ಮನುಷ್ಯರು ಬದಲಾವಣೆ ಆದ್ರು, ಮತ್ತೆ ತುಂಬಾ ಏನೇನು ಇತ್ತು ಎಲ್ಲಾ ಬದಲಾವಣೆ ಆಯ್ತು. ಬಟ್ ಅವ್ರ ವ್ಯಕ್ತಿತ್ವ ಮತ್ತೆ ಅವ್ರ ಒಳ್ಳೆ ಗುಣ, ಅವ್ರ ಏನ್ ಬಿಟ್ಟು ಹೋಗಿದ್ದು ಆ ನೆನಪುಗಳು ಮತ್ತೆ ಅದೆಲ್ಲ ಹಂಗೆ ಇದಾವೆ. ಇವಾಗ ಮನುಷ್ಯ ಹೋಗಿದ ತಕ್ಷಣ ಅವ್ರ ಹಿಂದೆ ಕೆಲವೊಂದಷ್ಟು ಹೋಗ್ತವೆ, ಕೆಲವೊಂದಷ್ಟು ಅಲ್ಲೇ ಇರ್ತವೆ. ಆ ತರದೆಲ್ಲ ನಾನು ನೋಟಿಸ್ ಮಾಡಿದೀನಿ. ಇನ್ಫ್ಯಾಕ್ಟ್ ಅವ್ರು ಇಲ್ಲೇ ಇದಾರೆ ಅಂತಾನೆ ಸುಮಾರು ಜನ ಅನ್ಕೊಂಡಿದ್ದಾರೆ. ಎಲ್ಲೋ ಇಲ್ಲೇ ಹೋಗೋರೆ, ಬರ್ತಾರೆ ಅಂತ ಅನ್ಬಿಟ್ಟು. ನಾನು ಕೂಡ ಹಂಗೇನೆ. ಎಲ್ಲೋ ಒಂದು ಬೆರಳಣಿಕೆ ಅಷ್ಟು ಜನ ಅಷ್ಟೇ ನನ್ನ ನೋಡ್ಬಿಟ್ಟು, ನೀನ್ ಯಾಕೆ ಇನ್ನೊಂದ್ ಮದ್ವೆ ಆಗ್ಬಾರ್ದು ಅಂತ ಕೇಳ್ತಾರೆ. ನಾನ್ ಯಾಕೆ ಆಗ್ಬೇಕು, ನನ್ ಗಂಡ ಇಲ್ಲೇ ಅವ್ರೆ ಅಂತೀನಿ. ಬಿಕಾಸ್ ನನಗೆ ಅವ್ರು ಯಾವತ್ತೂ ನನ್ನ ಬಿಟ್ಟು ಹೋಗಿದ್ದಾರೆ ಅಂತಾನೆ ಫೀಲ್ ಇಲ್ಲ ನನ್ಗೆ. ಅವ್ರು ನನ್ ಜೊತೆನೇ ಇದಾರೆ. ನಾನು ಮೈಂಡ್ ವಾಯ್ಸ್ ಅಲ್ಲಿ ಅವ್ರ ಜೊತೆ ಮಾತಾಡಿದಾಗ ನಾನು ಇಲ್ಲೇ ಇದೀನಿ ಅಂತ ಹೇಳ್ತಾರಲ್ಲ, ಅದರಿಂದ ನಾನು ಇನ್ನೂ ಸರ್ವೈವ್ ಮಾಡ್ತಾನೆ ಇದೀನಿ. ಅದೆಷ್ಟು ಈಸಿ ಅಲ್ಲ, ಎಲ್ರಿಗೂ ಅದು ವಿದ್ಯೆ ಕಲ್ತು ತಗೊಂತಾರೆ. ಬಟ್ ನನ್ಗೆ ಅದು ಕಲಿದೇನೆ ನಮ್ಮ ಅಮ್ಮನ ಜೊತೆ ಮಾತಾಡ್ತೀನಿ, ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತೀನಿ. ಎಷ್ಟು ಚೆನ್ನಾಗಿ ನಾನು ಅವ್ರ ಜೊತೆ ಕನೆಕ್ಟ್ ಆಗಿದ್ದೀನಿ ಅಂತಂದ್ರೆ, ಅದು ಸುಮ್ನೆ ಮಾತಲ್ಲಿ ಹೇಳಕ್ ಆಗಲ್ಲ. ಅದು ಎಕ್ಸ್ಪೀರಿಯನ್ಸ್ ಮಾಡ್ದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಹೆಂಗೆ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಹೆಂಗೆ ಸರ್ವೈವ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅಷ್ಟು ಪ್ರೆಸೆನ್ಸ್ ಅವ್ರದ್ದು ಇಲ್ಲ ಅಂತ ಅಂದಿದ್ರೆ ನಾನ್ ದೇವ್ರಾಣೆ ಇಷ್ಟ್ರ ಮಟ್ಟಿಗೆ ನಾನು ಇರ್ತಾ ಇರಲ್ಲ. ಅದು ಕಣ್ಣೆದ್ರುಗಡೆನೆ ಅವೆಲ್ಲ ನೋಡ್ಬಿಟ್ಟು ಇರಕ್ಕೆ ಆಗಲ್ಲ. ನಾನು ಹಂಗಿದ್ದಿದ್ದು ಹುಡುಗಿ ಇವತ್ತು ಈ ಮಟ್ಟಕ್ಕೆ ಬದಲಾವಣೆ ಆಗಿದ್ದೀನಿ ಅಂತಂದ್ರೆ ದಟ್ಸ್ ನಾಟ್ ಈಸಿ.
ಅಂಡ್ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅದ್ ಹೆಂಗೆ ಸೋಲ್ ಕನೆಕ್ಷನ್ ಮಾಡೋದು. ನಾನೇನು ಅದನ್ನ ಕಲ್ತಿಲ್ಲ ಏನಿಲ್ಲ, ಬಟ್ ನನ್ಗದು ಗೊತ್ತು ಹೆಂಗೆ ಏನು ಅಂತ ಅನ್ಬಿಟ್ಟು. ನಾನು ತುಂಬಾ ಟೈಮು ನಮ್ಮ ಅಮ್ಮನ ಜೊತೆ ಕಳೆದಿದ್ದೀನಿ. ಅಂಡ್ ನನ್ಗೇನೋ ಒಂದು ಸ್ವಲ್ಪ ಸೆನ್ಸ್ ಇದೆ, ನನ್ಗೆ ಸೆನ್ಸ್ ವರ್ಕ್ ಆಗುತ್ತೆ ನನ್ಗೆ. ಆ ಬೇಸ್ ಮೇಲೆನೆ ನನ್ಗೆ ಅದು ಸೋಲ್ಸ್ ಜೊತೆ ಹೆಂಗೆ ಕನೆಕ್ಟ್ ಮಾಡೋದು. ನೀವು ನೋಡಿ, ಇದಾರೆ ಅಂತಂದ್ರೆ ಇದಾರೆ, ಇಲ್ಲ ಅಂತಂದ್ರೆ ಇಲ್ಲ, ಇಷ್ಟೇ ತಿಳ್ಕೊಂಬಿಡಿ ಆಯ್ತಾ. ಅವ್ರಿದ್ದಾರೆ ಅಷ್ಟೇ. ಹೆಂಗ್ ಕನೆಕ್ಟ್ ಮಾಡ್ಕೊಳ್ಳೋದು, ನನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ತುಂಬಾ ಜನ ನಂತರನೇ ಸಫರ್ ಮಾಡ್ತಾ ಇರ್ತೀರಾ. ನನ್ಗೆ ಸಫರ್ ಅನ್ನೋದಕ್ಕಿಂತ ಪ್ರೆಸೆನ್ಸ್ ನ ಫೀಲ್ ಮಾಡ್ತಾ ಇದೀನಲ್ಲ ನಾನು. ಅವ್ರು ಇಲ್ಲೇ ಇದಾರೆ, ನಾನು ಏನ್ ಕೇಳಿದ್ರು ಅವರು ನನ್ಗೆ ಅದನ್ನ ಮಾಡ್ಕೊಡ್ತಾರೆ. ಅದು ನೀವು ನಂಬ್ತಿರೋ ಇಲ್ವಾ ಗೈಸ್, ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಇವ್ರ ಫೋಟೋ, ನಮ್ಮ ಅಮ್ಮನ ಫೋಟೋ ನೋಡ್ತೀನಿ. ಅವತ್ತಿನ ದಿವಸ ಫುಲ್ಲು ಚೆನ್ನಾಗಿರುತ್ತೆ ನನ್ಗೆ. ಸೊ ಆತರ ಇನ್ನೊಂದೇನಪ್ಪಾ ಅಂತಂದ್ರೆ, ಎಲ್ರೂನು ಏನಂತಾರೆ, ಈ ಹೋಗಿರೋರ್ನ ಬೇರೆ ಬೇರೆ ರೀತಿಲಿ ಕಾಣ್ತಿರೋ. ಒಬ್ರಿಗೆ ಭಯ ಆಗುತ್ತೆ, ಒಬ್ರಿಗೆ ದೆವ್ವ ಅನ್ಕೊಂತೀರಾ, ಆತ್ಮ ಅನ್ಕೊಂತೀರಾ, ದೇವ್ರ ಅನ್ಕೊಂತೀರಾ. ನನ್ನ ಪಾಲಿಗೆ ದೇವ್ರಾಗಿ ತಗೋಬಿಟ್ಟಿದೀನಿ ನಾನು. ನಾವ್ ಅಪ್ಪಂಗ ಅದೇ ಹೇಳ್ತಾ ಇರ್ತೀನಿ ನಾನು. ನೀನು ದೇವ್ರ ಮುಂದೆ ನಿಂತ್ಕೊಂಡ್ ಬೇಡ್ಕಂತೀಯ, ನಮ್ಮ ಅಮ್ಮನ ಮುಂದೆನೂ ಇಲ್ಲಿ ನಿಂತ್ಕೊಂತಾರೆ 5 ನಿಮಿಷ, ಏನೋ ಬೇಡ್ಕಂತ ಇರ್ತಾರೆ, ಇಲ್ಲೂ ನಿಂತ್ಕೋತಾರೆ. ಸೊ ನೀನ್ ದೇವ್ರ ಮುಂದೆ ನಿಂತ್ಕಂತೀಯಪ್ಪ, ನಾನು ಅಮ್ಮ ಮತ್ತೆ ಇವ್ರಿಗೆ ನಾನು ಏನಿದ್ರು ನಾನು ಕೇಳ್ಕೊಳ್ಳೋದು ಅಂತ. ನಾನು ಏನ್ ಕೇಳ್ಕೊಂಡ್ರು ಮಾಡ್ಕೊಡ್ತಾರೆ ನಂಗೆ. ಆ ರೀತಿ ಅವ್ರನ್ನ ನೋಡ್ಕೊಂಡ್ ಬರ್ತಾ ಇದೀನಿ. ಬಟ್ ತುಂಬಾ ಹರ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ನನ್ಗೆ. ಈ ಸಲ ಮಾತ್ರ ತುಂಬಾ ಹರ್ಟ್ ಆಯ್ತು, ಬೇಜಾರಾಗೋಯ್ತು ನನ್ಗೆ. ನಾನ್ ಎಷ್ಟು ಲವಲವಿಕೆಯಿಂದ ಇದ್ದಿದ್ ಹುಡ್ಗಿ ಅಂತಂದ್ರೆ, ಇವಾಗ ಕಾಮಿಡಿ ಮಾಡಿದ್ರು, ಯಾರಾದ್ರೂ ಕಾಮಿಡಿ ಮಾಡಿದ್ರು ನನ್ಗೆ ನಗ್ಬೇಕು ಅಂತ ಅನ್ಸಲ್ಲ. ಅಷ್ಟು ಲೈಫ್ ಅಲ್ಲಿ ಸೀರಿಯಸ್ನೆಸ್ ನನ್ಗೆ. ಹೆಂಗಪ್ಪಾ ಅಂತಂದ್ರೆ, ಟಿವಿನೂ ನೋಡಲ್ಲ ನಾನು. ಟಿವಿ ನೋಡೋದೇ ಬಿಟ್ಟಿ, ಅವ್ರು ಹೋದಾಗ ಟಿವಿ ನೋಡೋದ್ ಬಿಟ್ಟಿದ್ದು ನಾನು. ಅವ್ರು ಯಾವಾಗ್ಲೂ ಹೇಳೋರು, ಈ ಸೀರಿಯಲ್ಗಳು ನೋಡ್ಕೊಂಡ್ ಕುತ್ಕೋಬಿಡ್ತೀಯಾ, ಮೊಬೈಲಲ್ಲೂ ನೋಡ್ತೀಯಾ, ಟಿವಿಲೂ ನೋಡ್ತಿಯಲ್ಲ ಸೀರಿಯಲ್ಲು ಅಂತ ಅನ್ಬಿಟ್ಟು. ಸೊ ಅವ್ರು ಹೋದಾಗ ಬಿಟ್ಟಿದ್ದು ಟಿವಿ ಹುಚ್ಚು ನಾನು. ಇವತ್ತಿನವರೆಗೂ ಟಿವಿ ನೋಡಲ್ಲ. ಏನಿದ್ರು ನನ್ ಮಕ್ಳು ನೋಡ್ಕೊಂತಾರೆ, ಗೊಂಬೆ ಅದು ಎಲ್ಲ ನೋಡ್ಕೊಂಡ್ ಕುತ್ಕೊಂತಾರೆ. ಸೊ ಗೈಸ್, ಎಲ್ರಿಗೂ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ, ಯಾರ್ದೇ ಮನೆ ಹೆಣ್ಮಕ್ಳಾಗ್ಲಿ, ಇಲ್ಲ ನಿಮ್ಮನೆ ಹೆಣ್ಮಕ್ಳೇ ಆಗ್ಲಿ, ದಯವಿಟ್ಟು ಅವ್ರನ್ನ ನೋಸಕ್ ಹೋಗ್ಬೇಡಿ. ಇವಾಗ ನೋಡಿ, ನಾನು ಅಪ್ಪನ ಮನೇಲಿ ಇದೀನಿ ಅಂದಿದ ತಕ್ಷಣ ಸ್ವಾಭಿಮಾನ ಬಿಟ್ಟು ಇದೀನಿ ಅಂತಲ್ಲ, ನನ್ ಲಿಟ್ರಲಿ ಮಾತಾಡಕ್ಕೂ ಆಗ್ತಾ ಇಲ್ಲ, ಅಷ್ಟು ಹುಷಾರಿಲ್ಲ ನನ್ಗೆ. ನನ್ಗೇನ್ ಪ್ರಾಬ್ಲಮ್ ಇದೆ, ನಾನ್ ಏನ್ ಫೇಸ್ ಮಾಡ್ತಾ ಇದೀನಿ ಅದು ನನಗ್ ಮಾತ್ರ ಗೊತ್ತು. ಕೆಲವ್ರು ಅನ್ಕೊಂತಾರೆ ಅಪ್ಪನ ಮನೆಯಲ್ಲಿ ಹೋಗಿ ಹೆಣ್ಮಕ್ಳು ಇದು ಬಿಟ್ರೆ ಅವ್ರಿಗೇನೋ ಅಪ್ಪನ ಹತ್ರ ಕಿತ್ಕೊಂಡ್ ತಿಂತಾ ಇರ್ತಾರೆ ಅಂತ ಅನ್ಕೊಂತಾರೆ. ಬಟ್ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದೀನಿ ನನಗ್ ಮಾತ್ರ ಗೊತ್ತು. ಪ್ರತಿ ಸಲಿನೂ ಹೇಳ್ತಾ ಇದೀನಿ, ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಕೆಲವ್ರಿಗೆ ಮಾತ್ರ ನಮ್ಮ ಅಪ್ಪನ ಹತ್ರ ನಾವೇನು ಕಿತ್ಕೊಂಡ್ ತಿನ್ನಕ್ಕೆ ಬರ್ತಾ ಇರಲ್ಲ. ಕೆಲವರು ಡೈವರ್ಸ್ ಆಗಿ ಅಪ್ಪ ಅಮ್ಮನ ಮನೆಗ್ ಬರ್ತಾರೆ, ಕೆಲವರು ಈ ತರ ನಂತರ ಹಸ್ಬೆಂಡ್ ಡೆತ್ ಆಗಿರೋರು ಬರ್ತಾರೆ. ಎಲ್ರೂನು ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗ್ಬೇಕು, ಇಲ್ಲ ಅವ್ರ ಹತ್ರ ದುಡ್ಡು ಕಿತ್ಕೊಂಡ್ ತಿಂತಾರಕ್ಕೆ ಬಂದಿರಲ್ಲ. ಎಲ್ರು ಅವ್ರ ಲೈಫ್ ನ ಬಿಲ್ಡ್ ಮಾಡ್ತಾ ಇರ್ತಾರೆ. ಇವಾಗ ನಾನು ಆರಾಮಾಗಿ ಕುತ್ಕೊಬೋದಾಗಿತ್ತು, ನಾನು ಆರಾಮಾಗಿ ಕುತ್ಕೊಂಡಿಲ್ಲ. ಸೊ ಹಂಗೆ ಇನ್ನೊಂದೇನ್ ಗೊತ್ತಾ, ಬೇರೆ ಯಾರೋ 3ನೇ ವ್ಯಕ್ತಿಗಳು ನಮ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ನಮ್ಗಷ್ಟ್ ಬೇಜಾರಾಗಲ್ಲ ಗೈಸ್. ನಮ್ಮನೆಯವ್ರೇ ನಮ್ ಬಗ್ಗೆ ಎಲ್ಲಾ ಗೊತ್ತಿದ್ದು ಮಾತಾಡ್ತಾರಲ್ಲ, ಬೇಜಾರ್ ಜೊತೆ ಅವ್ರನ್ನ ದೂರ ಇಡ್ಬೇಕು ಅಂತ ಅನ್ಸುತ್ತೆ ನನ್ಗೆ. ಇಂಥವ್ರ ಸವಾಸನೆ ಬೇಡಪ್ಪ ಲೈಫಲ್ಲಿ ಅಂತ ಅನ್ಸುತ್ತೆ. ಯಾರೇ ಆಗಿರ್ಬೋದು. ಇವಾಗ ನನಗೆ ಅಲ್ಲೋದ್ರು ಊಟ ಹಾಕ್ತಾರೆ, ನಾನು ಇಲ್ಲಿದ್ರು ಊಟ ಹಾಕ್ತಾರೆ, ನಮ್ಮಪ್ಪ ಊಟ ಹಾಕ್ತಾರೆ. ಅಲ್ಲೂ ಅಷ್ಟೇನೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿರ್ಬೋದು. ಬಟ್ ನಮ್ದು ಅಂತ ಒಂದ್ ಸ್ವಾಭಿಮಾನ ಇರುತ್ತಲ್ಲ. ಇವತ್ತು ನಾನು ಇವಾಗ ಹೋಗಿದ್ನಲ್ಲ ನನ್ನ ಹಸ್ಬೆಂಡ್ ಮನೆಗೆ, ನಮ್ಮ ಅತ್ತೆ ಒಂದ್ ಮಾತು ಹೇಳಿದ್ರು. ಏನಪ್ಪಾ ಅಂತಂದ್ರೆ, ಇಷ್ಟು ಸಾಕು ಮಾತು ನನ್ಗೆ.
ಆ ಒಬ್ರು ಹೇಳಿದ್ರಂತೆ, ಯಾವ್ದೋ ಒಂದು ಮಾತಿಗೆ ಎಕ್ಸಾಂಪಲ್ ನನ್ನನ್ ಕೊಟ್ಟು ಹೇಳಿದ್ರಂತೆ, ನೋಡು ನಮ್ ದೀಪು ಹೆಂಡತಿ ಅವಳಾಯ್ತು ಅವಳ ಪಾಡಾಯ್ತು, ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅವಳ ಕಾಲ್ ಮೇಲೆ ನಿಂತ್ಕೊಂಡು ಹೆಸರು ಉಳ್ಸೋಳೆ ನಮ್ಮ ಮನೆದು. ದೀಪು ಹೆಂಡತಿಯಾಗಿ ಅವಳ ಮಕ್ಳನ್ನ ಅವಳು ನೋಡ್ಕೊಂಡು ಇದಾಳೆ ಅಂತ ಹೇಳಿದ್ರಲ್ಲ. ಇದಕ್ಕಿಂತ ಇನ್ನೇನ್ ಬೇಕು? ಗಂಡನ್ ಮನೆಯಿಂದ ಹೊಗಳಿಸ್ಕೊಂಡ್ಬಿಟ್ರೆ ನೀವು, ಅದೇನೋ ಅಂತಾರಲ್ಲ, ಅಂದ್ರೆ ಅವ್ರಿದ್ದಾಗ ಒಂಥರ ಅಲ್ವಾ, ಅವ್ರಿದ್ದಾಗ ಒಂಥರ ಪ್ರೌಡ್ ಫೀಲು. ಅವ್ರು ಇಲ್ದೇ ಇದ್ದಾಗ ನಾವು ಯಾವ ರೀತಿ ಬದುಕ್ತೀವಿ, ಯಾವ ರೀತಿ ನಾವು ಹೆಸರು ತಗೊಂತೀವಿ. ಕೆಟ್ಟ ಹೆಸರು ತಗೊಳಕ್ ಎಷ್ಟೊತ್ತು? 1 ಸೆಕೆಂಡ್ ಸಾಕ. ಅದೇ ನೀವು ಒಳ್ಳೇದ್ ಮಾಡಿ ಆ ಮನೆಗಾಗಿರ್ಬೋದು, ಹೋಗಿದ್ ಮನೆಗಾಗಿರ್ಬೋದು, ಅವ್ರು ಇಲ್ಲ ಅಂದಿದ ತಕ್ಷಣ ಯಾವ್ದು ನನ್ನ ಪ್ರಕಾರ ಬದಲಾವಣೆ ಆಗಿಲ್ಲ. ಅಂತಂದ್ರೆ ಮೈಂಡ್ ಸೆಟ್ಗಳು, ಅವ್ರವ್ರ ಮೈಂಡ್ ಸೆಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇವತ್ತು ನನ್ನನ್ನ ಇಷ್ಟ್ರ ಮಟ್ಟಿಗೆ ಅವರು ಆ ಕಡೆ ಎಲ್ಲ ಅನ್ಕೊಂಡಿದ್ದಾರೆ ಅಂತ ಕೇಳೇನೆ ನಂಗೆ ತುಂಬಾ ಖುಷಿ ಆಯ್ತು. ನನ್ನ ಹಸ್ಬೆಂಡ್ಗೂ ಇನ್ನೂ ಖುಷಿ ಆಗಿರುತ್ತೆ. ಅವ್ರು ಯಾವಾಗ್ಲೂ ಹೇಳ್ತಾನೆ ಇದ್ರು, ಲಕ್ಷ್ಮಿ ನಿನ್ ಮೇಲೆ ಎಷ್ಟು ಜವಾಬ್ದಾರಿ ಐತೆ ಗೊತ್ತೇನೆ, ತಲೆ ಸೌರಿ ಹೇಳೋರು, ಆಮೇಲೆ ಕುಂಡಿಸ್ಕೊಂಡ್ ಹೇಳೋರು, ಲಕ್ಷ್ಮಿ ನಿನ್ ಮೇಲೆ ಜವಾಬ್ದಾರಿ ಐತೆ ಕಣೆ, ಜವಾಬ್ದಾರಿ ಐತೆ. ನನ್ ಏನಕ್ಕೆ ಹಿಂಗ್ ಹೇಳ್ತಾರೆ ಇವರು? ನೀನಿರೋವಾಗ ನನ್ಗೇನ್ ಟೆನ್ಷನ್? ಬಟ್ ಇವಾಗೆಲ್ಲ ನೆನ್ಸ್ಕೊಂತ ಇದ್ರೆ ಅವ್ರು ಹೇಳಿರೋ ಮಾತುಗಳು ಎಲ್ಲ ನೆನ್ಪಾಗೋಯ್ತು ನನ್ಗೆ. ಸಿಕ್ಕಾಪಟ್ಟೆ ಒಂಥರ. ಈ ಸೆಪ್ಟೆಂಬರ್ಗೆ ಅವ್ರು ಹೋಗಿ 3 years ಆಗ್ತಾ ಬರ್ತಾ ಇದೆ. ಬಟ್ ಅದೇ ನನ್ ಪಾಲಿಗೆ ಅವ್ರು ಇದಾರೆ, ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ. ಗೊತ್ತು ನಂಗೆ ಯಾರು ಚೇಂಜ್ ಆಗಿದ್ದಾರೆ, ಯಾರು ಚೇಂಜ್ ಆಗಿಲ್ಲ, ಎಲ್ಲಾನು ನೋಟಿಸ್ ಮಾಡಿದೀನಿ ನಾನು. ಬಟ್ ನನ್ಗೆ ಏನಪ್ಪಾ ಅಂತಂದ್ರೆ, ನನ್ಗೆ ಅಲ್ಲಿರಕ್ಕೂ ಆಸೆ, ಇಲ್ಲಿರಕ್ಕೂ ಆಸೆ. ಅಮ್ಮ ಇದ್ದಿದ್ರೆ ಅಪ್ಪನ್ ನೋಡ್ಕೊಂಡಿರೋರು, ಇವಾಗ ನೋಡಿ ನಮ್ಮ ಅತ್ತೆ ನಮ್ಮ ಮಾವನ್ ನೋಡ್ಕೊತಾರೆ. ಆ ರೀತಿ ಅವ್ರಿಗೂ ಏನೋ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ. ಸೊ ನಾಳೆ ದಿವಸ ಹೆಂಗಪ್ಪ ಏನಪ್ಪ ಅನ್ನೋದು ನನ್ಗೂ ಚಿಂತೆ ಇದೆ. ಬಟ್ ಏನ್ ಮಾಡ್ತೀರಾ, ನನ್ ಪರಿಸ್ಥಿತಿ ಹೇಳಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ. ದುಡ್ಡೊಂದು ಇದ್ಬಿಟ್ರೆ ಸಾಕ ಲೈಫಲ್ಲಿ, ನೆಮ್ಮದಿ ಬೇಡವಾ? ಆ ನೆಮ್ಮದಿ ನನಗ್ ನಾನೇ ತಗಂತಾ ಇದ್ದೀನಿ ಅನ್ನೋವಾಗ ಏನೋ ಒಂದ್ ಆಗ್ಬಿಡುತ್ತೆ ಲೈಫಲ್ಲಿ. ಅದೊಂದು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮ್ಮೋರೇ ನಮ್ಮನ್ನ ಬೇಕು ಅಂತ ಹರ್ಟ್ ಮಾಡ್ತಾರೆ. ಗೈಸ್ ಇನ್ನೊಂದು ತಿಳ್ಕೊಬಿಡಿ, ಅಪ್ಪ ಅಮ್ಮನ್ ರೂಮ್ದಲ್ಲಿ ಇರ್ಬೋದು, ಬೇರೆ ರೂಮ್ದಲ್ಲಿ ಇರಕ್ ಹೋಗ್ಬಿಡಿ, ಯಾರ ಹತ್ರನೂ ₹1 ಕೈ ಚಾಚಕ್ ಹೋಗ್ಬೇಡಿ. ಪ್ರಪಂಚ ವಿಶಾಲವಾಗಿದೆ, ಕೆಲ್ಸ ಮಾಡಿ ದುಡ್ದಿ ತಿನ್ನಿ, ಆಯ್ತಾ? ಆಗಿಲ್ವ ಮನೇಲಿ ಕುತ್ಕೊಬಿಡಿ ಸುಮ್ನೆ. ಅಪ್ಪ ಅಮ್ಮನ್ ಮನೇಲಿ ಇದೀವಿ ಅಂದಿದ ತಕ್ಷಣ ಯಾರೂನು ಫಸ್ಟ್ ನಮ್ಮ ಕಷ್ಟ ಅಂದಾಗ ನೆನಪಾಗದೆ ತವ್ರ ಮನೆ. ನಾನು ಇನ್ನೂ ಮಾತಾಡಕ್ ಹೋದ್ರೆ ಇನ್ನೂ ಎಮೋಷನಲ್ ಆಗ್ಬಿಡ್ತೀನಿ ನಾನು. ನಂಗೆ ಅಮ್ಮ ಎಲ್ಲ ಜ್ಞಾಪನ ಬಂದ್ಬಿಡ್ತಾರೆ. ನಿಮ್ಗೂ ಕೂಡ ನಾನ್ ಬೇಜಾರ್ ಮಾಡ್ಕೊಂಡ್ರೆ ನಿಮ್ಗೂ ಕೂಡ ಇಷ್ಟ ಆಗಲ್ಲ. ಹಂಗಾಗಿ ಇನ್ನೊಂದೇನಪ್ಪಾ ಅಂದ್ರೆ, ನನ್ ಗಂಡ ಹೋಗಿದ್ದು ಎಲ್ರಿಗೂ ಒಂದ್ ಕಡೆಯಿಂದ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗ್ಬಿಡ್ತು. ಚಿಂತೆ ಏನ್ ಮಾಡ್ತೀರಾ ಮನೇಲಿ? ಮೇನ್ ಪಿಲ್ಲರ್ ಅಂತಾನೆ ನಾವು ಕಳ್ಕೊಂಡಾಗ ಹೆಂಗಾಗುತ್ತೆ ಹೇಳಿ ಜೀವಕ್ಕೆ? ಅದೇ ಆಗಿರೋದು ಇವಾಗ ಎಲ್ರಿಗೂನು. ಸೊ ಸದ್ಯ ನನ್ಗೆ ಏನಪ್ಪಾ ಇವಾಗ ಚಿಂತೆ ಅಂತಂದ್ರೆ, ದೇವ್ರು ನನ್ ಮಕ್ಳು ದೊಡ್ಡೋರ್ ಆಗೋವರೆಗೂ ನನ್ನನ್ನ ಜೀವಂತ ಉಳಿಸ್ಬಿಟ್ರೆ ಸಾಕಾಗ್ಬಿಟ್ಟೈತೆ ಅಂತ ಅನ್ನಿಸ್ಬಿಟ್ಟಿದೆ ನನ್ಗೆ. ಇವಾಗ ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಯಾವಾಗ ಯಾರು ಹೆಂಗ್ ಹೋಗ್ತಾರೆ ಅಂತಾನೆ ಹೇಳಕ್ಕಾಗಲ್ಲ ಗೈಸ್. ನನ್ ಕೂದ್ಲು ಎಷ್ಟು ಬ್ಲ್ಯಾಕ್ ಇತ್ತು ಅಂತಂದ್ರೆ ಎಲ್ಲ ವೈಟ್ ಹೇರ್ಸ್ ಆಗ್ಬಿಟ್ಟೈತೆ. ನೋಡ್ದವ್ರೆಲ್ಲ ಇದೇನಮ್ಮ ಇದು, ಇಷ್ಟೊಂದು ಈ ವಯಸ್ಸಿಗೆ ಇಷ್ಟೊಂದು ಬಿಳಿ ಕೂದ್ಲು ಮಾಡ್ಕೊಬಿಟ್ಟಿದ್ಯಾ ಅಂತೆ. ಬಿಳಿ ಕೂದ್ಲು ಬೇಕಂತ ಮಾಡ್ಕೊಂತಾರ, ಏನೋ ಹಾರ್ಮೋನ್ಸ್ ಇಲ್ಲ. ನಮ್ಮ ಅಮ್ಮಂಗೆ ತುಂಬಾ ವೈಟ್ ಹೇರ್ಸ್ ಇತ್ತು. ಅದು ಹೆರಿಡಿಟಿ ಅಂತ ಹೇಳ್ಬೋದು, ಹೆರಿಡಿಟಿಯಿಂದನೂ ಬಂದಿದೆ. ಯಾಕಂದ್ರೆ ಅವ್ರಿಗೆ ಒಂದ್ 35-40 yearsಗೆಲ್ಲ ವೈಟ್ ಹೇರ್ಸ್ ಬಂದ್ಬಿಡ್ತು. ನಮ್ಮ ಅಮ್ಮಂಗೆ ಬ್ಲ್ಯಾಕ್ ಹಚ್ಕೊಳ್ಳೋರು ನಮ್ಮಪ್ಪ ಹೇಳಿ ಹಚ್ಕೊಳೆ ಬ್ಲ್ಯಾಕ್.
ಕಪ್ ಹಚ್ಕೋ ಅಂತ ಹೇಳ್ಬಿಟ್ಟು ಇದ್ ಮಾಡೋರು. ಇವಾಗ ನೋಡಿ ನಮ್ಮ ಅಮ್ಮ ಹೋದ್ಮೇಲೆ ನಮ್ಮ ಅಪ್ಪನು ಬ್ಲ್ಯಾಕ್ ಡೈ ಮಾಡೋದೇ ಇಲ್ಲ, ಬಿಟ್ಬಿಡವ್ರೆ. ಹಂಗೇನೆ ಅದು ಅವ್ರವ್ರು ಇರೋವರೆಗೂ ಅಷ್ಟೇನೆ ಅದ್ ನಮ್ಗೆ ಇಂಟ್ರೆಸ್ಟ್. ಇವಾಗ ನಂಗೂ ಸುಮಾರು ಜನ ಹೇಳ್ತಾರೆ, ನೀನ್ ಸ್ಯಾರಿ ಎಲ್ಲ ತೋರಿಸ್ತೀಯಲ್ವಾ, ಚೆನ್ನಾಗಿ ರೆಡಿ ಆಗು, ಚೆನ್ನಾಗೆ ಶೋಕೇಸ್ ಮಾಡು ಅಂತ. ದೇವ್ರಾಣೆ ಹೇಳ್ತೀನಿ, ನನ್ಗೆ ಯಾವ್ದೇ ಇಂಟ್ರೆಸ್ಟ್ ಇಲ್ಲ, ಯಾವ್ದಂದ್ರೆ ಏನೋ ಇಂಟ್ರೆಸ್ಟ್ ಇಲ್ಲ. ಏನೋ ರೆಡಿ ಆಗ್ಬೇಕು, ಏನೋ ತೋರ್ಸ್ಬೇಕು, ಮುಂದಿನ ದಿನಗಳಲ್ಲಿ ನೋಡೋಣ, ಏನೋ ನಂಗೆ ಇಂಟ್ರೆಸ್ಟ್ ಬಂತು ಅಂತಂದ್ರೆ ಮಾಡ್ತೀನಿ. ಅಷ್ಟ್ ಪುರ್ಸತ್ತೆ ಇಲ್ಲ ನನ್ಗೆ. ಯಾಕೆ ಹಿಂಗಿರ್ತೀಯ, ಸ್ವಲ್ಪ ಮೇಕಪ್ ಹಾಕೋ ಮಕ್ಕಕ್ಕೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಅವ್ರು ಹೇಳೋದು ಏನ್ ತಪ್ಪಲ್ಲ, ಬಟ್ ನಮ್ಗೆ ಅದು ಇರ್ಬೇಕಲ್ವಾ ಅದು. ಹೌದಪ್ಪ, ನಾವು ಅದ್ ಇಂಟ್ರೆಸ್ಟ್ ಇಲ್ಲ ನನ್ಗೆ ಇವಾಗ. ಅದೊಂದು ಏನು ಅಂತ ಏಜ್ ಆಗ್ಬಿಟ್ಟೈತೆ ಅನ್ನೋ ತರ ಆಡ್ತೀಯ ನೀನು. ಆಯ್ತು, ನನ್ಗೆ ಆಲ್ರೆಡಿ 35, 36 ಆಯ್ತು. ಇಂಟ್ರೆಸ್ಟ್ ಅಂತಂದ್ರೆ ಅವ್ರಿದ್ದಾಗ ಹೆಂಗಿದ್ದೆ ಅಂತಂದ್ರೆ, ಪಕ್ಕದ ಮನೆಯಲ್ಲಿ ಅರ್ಶಿನ ಕುಂಕುಮ ಕರೆದ್ರುನು ಏನ್ ಚೆನ್ನಾಗ್ ರೆಡಿ ಆಗ್ಬಿಟ್ಟು, ಏನ್ ಇರೋ ಬರೋ ಒಡವೆಗಳೆಲ್ಲ ಹಾಕೊಂಡ್ಬಿಟ್ಟು ಹೋಗ್ತಿದ್ದಿದ್ ಹುಡ್ಗಿ ಇವತ್ ಹಿಂಗ್ ಕೂತ್ಕೊಂಡಿದೀನಿ ಅಂತಂದ್ರೆ ಲೈಫ್ ಎಷ್ಟು ಚೇಂಜ್ ಮಾಡತ್ತೆ ಜನನ. ನಾವ್ ಎಷ್ಟು ಹಂಬಲ್ ಆಗಿ ಇದ್ದೀವಿ, ಎಷ್ಟು ಒಳ್ಳೆಯರಾಗಿರ್ತೀವಿ ಅನ್ನೋದೆಲ್ಲ ಮ್ಯಾಟ್ರು. ಏನು ಮಾಡಕ್ ಆಗಲ್ಲ. ಸೊ ಲೈಫು ಹೋಗ್ತಾ ಇದೆ. ಅದೇ ಹೇಳದ್ನಲ್ಲ, ನನ್ ಮಕ್ಳು ದೊಡ್ಡವರಾಗಿ ಅವ್ರಿಗೊಂದ್ ನೆಲೆ ಮಾಡೋವರೆಗೂ ದೇವ್ರು ನನ್ನನ್ನ ಚೆನ್ನಾಗಿಟ್ಬಿಟ್ರೆ ಸಾಕು ಅನ್ಸ್ತಾ ಇದೆ. ಚೆನ್ನಾಗಿಟ್ಬಿಟ್ರೆ ಅನ್ನೋದಕ್ಕಿಂತ ಯಾವ್ದು ಕಾಯಿಲೆ ಕಸಾಲೆ ಕೊಡ್ದೇನೆ ಆರೋಗ್ಯವಾಗಿ ಇಟ್ಬಿಟ್ರೆ ಸಾಕು ಅಂತ ನನ್ನ ಒಂದು ಭಾವನೆ ಆಗ್ಬಿಟ್ಟಿದೆ. ಇಷ್ಟೆಲ್ಲ ನಿಮ್ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ನಿಮ್ ಮನೆಗಳಲ್ಲೂ ಏನಾದ್ರೂ ಈ ರೀತಿ ಪರಿಸ್ಥಿತಿ ಯಾರಿಗಾದ್ರೂ ಆಗಿದ್ರೆ, ಅಥವಾ ನೀವ್ ಆಚೆ ಈಚೆ ನೋಡಿದ್ರು ಅವ್ರಿಗೆ ಕಿವಿ ಮಾತ್ ಹೇಳ್ಬಿಡಿ, ಹಂಗ್ ಮಾಡ್ಬೇಡಿ, ಹಂಗಿರಿ ಅಂತ ಅನ್ಬಿಟ್ಟು. ಬಟ್ ಯಾರ್ಗೂನು ನಾವು ಕೆಟ್ಟದ್ ಮಾಡ್ಬೇಕು, ಯಾರ್ದ ಮೇಲೋ ಬ್ಲೇಮ್ ಮಾಡ್ಬೇಕು ಅಂತಲ್ಲ. ಏನೋ ನನ್ಗೆ 1 ವೀಕ್ ಇಂದ ಒಂಥರ ಸಿಕ್ಕಾಪಟ್ಟೆ ಆಗ್ತಾನೆ ಇಲ್ಲ. ಏನಪ್ಪ ಒಂದ್ಸಲಿ ಅನ್ಸುತ್ತೆ, ಥೂ ನನ್ನೂ ಕರ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ. ಇವೆರಡನ್ನ ಬಿಟ್ಟು ಹೋಗಕ್ ಆಗಲ್ವಲ್ಲ ನಮ್ಗೆ. ಆ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ನನ್ಗೆ ಒಂದ್ಸಲಿ ಅಷ್ಟು ಭಯ ಆಗ್ಬಿಡುತ್ತೆ ಒಂದ್ಸಲಿ. ಏನ್ ಮಾಡ್ತೀರಾ, ಲೈಫು ಕರ್ಕೊಂಡು ಹೋಗ್ತಾ ಇದೆ. ಅದಕ್ಕೆನ ನಾನು ಈ ಸೀರಾ ಬಿಸ್ನೆಸ್ ನ ಚೂಸ್ ಮಾಡಿರೋದು. ಎಷ್ಟು ಬ್ಯುಸಿ ಇರ್ತೀನಿ ಅಂತಂದ್ರೆ, ಮೈಂಡು ತುಂಬಾನೇ ಒಂಥರ ಬ್ಯುಸಿಲಿಟ್ಟಿರ್ತೀನಿ ನಾನು ಯಾವಾಗ್ಲೂನು. ಬೆಳಗ್ಗೆ ಎದ್ದಿದ ತಕ್ಷಣ ಮಗಳನ್ನ ಸ್ಕೂಲ್ ಕಳ್ಸು, ಸ್ಯಾರಿ ಸಾರ್ಟ್ ಔಟ್ ಮಾಡು, ಇದ್ರಲ್ಲೇ ಬ್ಯುಸಿ ಆಗಿರ್ತೀನಿ. ಸೊ ಯಾರುನು ಐಡಲ್ ಆಗಿ ಕುತ್ಕೊಂಬೇಡಿ, ಏನಾದ್ರೂ ಒಂದು ಮಾಡಿ, ಏನಾದ್ರೂ ಒಂದ್ ಕೆಲ್ಸ ಮಾಡಿ, ಉಪಯೋಗ ಆಗೋವಂಥದ್ದು ಮಾಡಿ. ಏನಪ್ಪಾ ಅಂದ್ರೆ ದುಡ್ಡು ಬರುತ್ತೆ ಅಂತಾನೆ ಅಲ್ಲ, ಸೊ ಮೈಂಡ್ ರಿಫ್ರೆಶ್ ಮಾಡಿಸ್ಕೊಳ್ಳೋಕೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಅದು ಇಲ್ಲಿವರೆಗೂ ತಗೊಂಬಂದ್ ನಿಲ್ಸಿದೆ ಎಲ್ಲ ನಿಮ್ಮ ಸಪೋರ್ಟ್ ಇಂದಾನೆ. ಸೊ ಹಿಂಗೇನೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಾಳೆ ನನ್ನ ರೊಟೀನ್ ಹೆಂಗಿರುತ್ತೆ, ನನ್ನ ಡೈಲಿ ರೊಟೀನ್ ಹೆಂಗಿರುತ್ತೆ ಅಂತೆಲ್ಲ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.